ನಮ್ಮ ಕನಕಪುರ ತಾಲೂಕಿನಲ್ಲಿ ಮುಖ್ಯಮಂತ್ರಿ ಗಾದಿಗಾಗಿ ಹೋರಾಟ ಮಾಡ್ತಾ ಇರುವಂಥ DCM ಶಿವಕುಮಾರ್ ಅವರಿಗೆ ನಮ್ಮ ಕನಕಪುರ ರೈತ ಸಂಘದಿಂದ ಒಂದು ಒತ್ತಾಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಏನು ನಾವು ತೋಟಗಾರಿಕಾ ಇಲಾಖೆಯಲ್ಲಿ ಒಂದು ಸಸ್ಯಗಳನ್ನು ಪಡ್ಕೋಬೇಕು ಅಂತ ಅಂದರೆ ಪಾಪ ಅವರು ಇಲಾಖೆಯವರು ಯಾವುದೋ ಎಲ್ಲೋ ಇರುವಂಥ ನರ್ಸರಿಗಳಿಗೆ ಮಾಗಡಿ, ಚನ್ನಪಟ್ಟಣ ಮತ್ತು ಇನ್ನೂ ಎಲ್ಲೋ ಬೇರೆ ಹೆಸರುಘಟ್ಟ ಬೇರೆ ಕಡೆ ಇರುವಂಥ ನರ್ಸರಿಗಳಿಗೆ ಅವ್ರು ರೆಫರ್ ಮಾಡಿ ಅಲ್ಲಿಗೆ ಅಮೌಂಟ್ ಕಟ್ಟಿ ಅವ್ರು ತಲುಪಿಸುವತ್ತಿಗೆ ಆ ಸಸ್ಯಗಳು ರೈತರಿಗೆ ತಲುಪೋದು ಭಾಳ ಕಷ್ಟ ಆಗ್ತಾಯಿದೆ. ಆದ್ದರಿಂದ ನಿಮ್ಮೆಲ್ಲ ಆಸೆಗಳು ಹೇಗೆ DCM ಆಗಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನೀವು ಹೋರಾಟ ಮಾಡ್ತಾ ಇದ್ದೀರೋ, ಅದೇ ರೀತಿ ನಮ್ಮ ಒಂದು ರೈತ ಸಂಘದ ಹೋರಾಟ ನಿಮಗೆ ಒತ್ತಾಯ ಏನು ಅಂತ ಅಂದರೆ, ಈ ನಮ್ಮ ಕನಕಪುರ ತಾಲೂಕಿನಲ್ಲಿ ನೀರಾವರಿ ಸೌಲಭ್ಯ ಚೆನ್ನಾಗಿರುವಂಥ ಗೌರ್ಮೆಂಟ್ ಜಾಗ ಸಿಗುತ್ತೆ. ದೊಡ್ಡ ಹಾಲಲ್ಲಿ ಮತ್ತು ಆರುಬೆಲೆ ಇಂಥ ಸ್ಥಳಗಳಲ್ಲಿ ಸರ್ಕಾರಿ ಜಮೀನಿನಲ್ಲಿ ನೀರಿನ ವ್ಯವಸ್ಥೆ ಚೆನ್ನಾಗಿರುತ್ತವು. ಒಂದು ತೋಟಗಾರಿಕೆ ಇಲಾಖೆ ನರ್ಸರಿಯನ್ನು ನೀವು ಅಭಿವೃದ್ಧಿಪಡಿಸಬೇಕು, ಸೃಷ್ಟಿ ಮಾಡಿ. ಯಾಕೆ ಅಂದರೆ ಇವತ್ತು ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುವಂಥ ಸಸ್ಯಗಳು ನಿಂಬೆ, ಕರಿಬೇವು ಮತ್ತು ತೆಂಗು, ಸಪೋಟ ಇನ್ನು ಮುಂತಾದ ಈ ಏರಿಯಾಗಳಲ್ಲಿ ಏನನ್ನು ಬೆಳಿಬೋದು ಆ ಸಸ್ಯಗಳು ನಮ್ಮ ರೈತರಿಗೆ ತಲುಪಿಸ್ತಾ ಇಲ್ಲ. ಏನಂದರೆ ಇರುವಂಥ ಏನು ಹಿಂದೆ ನಮ್ಮ ತಾತ ನಮ್ಮಪ್ಪ ಹಾಕಿದ್ದಂಥ ಸಸ್ಯಗಳಲ್ಲೇ ಕಾಲ ಕಳೀತಾ ಇದ್ದು, ಈಗಿನ ಹೊಸ ತಲೆಮಾರುಗಳಲ್ಲಿ ಹೊಸ ಸಸ್ಯಗಳನ್ನು ಹಾಕಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ನರ್ಸರಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಇಲ್ಲದೇ ಇರೋದ್ರಿಂದ ದಯವಿಟ್ಟು ನಿಮ್ಮ ಆಸೆಗಳು ಏನಿವೆಯೋ ಅದರಂತೆ ರೈತರ ಆಸೆಗಳಿಗೆ ನಿಮ್ಮನ್ನು ಗೆಲ್ಲಿಸಿ ಕಳಿಸಿದ್ದೀವಿ. ದಯವಿಟ್ಟು ಬೇಗ ಇಲ್ಲೆಲ್ಲಾದರೂ ಒಂದು ಸರ್ಕಾರಿ ಜಮೀನನ್ನು ಹುಡುಕಿ ನೀರಾವರಿ ಸೌಲಭ್ಯ ಇರುವಂಥ ಜಾಗದಲ್ಲಿ ಒಂದು ನರ್ಸರಿಯನ್ನು ಸೃಷ್ಟಿ ಮಾಡಿ ರೈತರಿಗೆ ಸಿಗಬೇಕಾದಂಥ ತೋಟಗಾರಿಕಾ ಇಲಾಖಾ ಸಸ್ಯ ಕ್ಷೇತ್ರವನ್ನು ಮಾಡಬೇಕು ಅಂತ ಈ ಮೂಲಕ ರೈತ ಸಂಘದಿಂದ ನಾನು ಸಮಾನ ಮನಸ್ಕ ರೈತ ಸಂಘ ಮಂಜುನಾಥ್ ಒತ್ತಾಯ ಮಾಡ್ತಾಯಿದ್ದೀನಿ.